ಕರ್ಕಾಟಕ ರಾಶಿಯವರಿಗೆ ಇತ್ತೀಚಿನ ವರ್ಷಗಳು ಹೇಗಿದ್ದವು ಗೊತ್ತೇ? ಮನಸ್ಸಿನೊಳಗೆ ಒಂದು ಬಿರುಗಾಳಿ, ಹೊರಗಿನ ಲೋಕದಲ್ಲಿ ಮೌನದ ಹಿಮ. ಎಲ್ಲವೂ ಕಾಯುವಿಕೆಯ ಮಧ್ಯದಲ್ಲಿ ತುಂಬಿ ಹೋಗಿತ್ತು. ಯಾವುದೋ ದೃಶ್ಯ ಬದಲಿಯಲು ಸಿದ್ಧವಾಗಿದೆ ಎಂಬ ಗುಟ್ಟಾದ ಸ್ಪಂದನೆ ಈಗ ನಿಮ್ಮ ಹೃದಯದೊಳಗಿದೆ. ಇದು ಸಾಮಾನ್ಯ ಬದಲಾವಣೆ ಅಲ್ಲ. ಇದು ಕರ್ಮದ ಬಾಗಿಲು ತೆರೆಯುವ ಕ್ಷಣ. ವರ್ಷಗಳ ನಿರೀಕ್ಷೆ, ವರ್ಷಗಳ ಕಣ್ಣೀರು, ವರ್ಷಗಳ ಪ್ರಯತ್ನ, ಇವುಗಳೆಲ್ಲವೂ ಒಂದೇ ಬೆಳಕಿನ ಕಿರಣದಲ್ಲಿ ಸೇರಿಕೊಳ್ಳುತ್ತಿದೆ. ನಿಮ್ಮ ಸಮಯ ಈಗ ಬರುತ್ತಿದೆ ಎಂಬುದನ್ನು ಬ್ರಹ್ಮಾಂಡವೇ ಮುಸುಕಾಗಿ ನಿಮಗೆ ಹೇಳುತ್ತಿದೆ. ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಜಲತತ್ವದ ಅಧಿಪತಿಗಳು. ಚಂದ್ರನ ನೆನಪುಗಳಿಂದ ಬದುಕುವವರು. ಆದರೆ ಈ ಬಾರಿ ಚಂದ್ರನು ನಿಮ್ಮ ಹಿಂದಿನ ಗಾಯಗಳ ಮೇಲೆ ಹೊಸ ಬೆಳಗು ಸುರಿಸುತ್ತಿದ್ದಾನೆ. ಇತ್ತೀಚಿನ ವರ್ಷಗಳಲ್ಲಿ ಗುರು ಮತ್ತು ಶನಿ ಇಬ್ಬರೂ ನಿಮ್ಮ ಕರ್ಮವನ್ನು ಪರೀಕ್ಷಿಸಿದರು. ಗುರುನ ದೃಷ್ಟಿ 4 ದಿಕ್ಕುಗಳಲ್ಲಿ ಬೆಳಕು ಹರಿಸಿದರೂ ಶನಿಯ ಬಿಗಿ ಹಿಡಿತವು ಆ ಬೆಳಕನ್ನು ತಲುಪದಂತೆ ತಡೆಹಿಡಿದಿತ್ತು. ನೀವು ಪ್ರಯತ್ನಿಸಿದ ಕೆಲಸ ಪೂರ್ಣಗೊಳ್ಳದೆ ಮಧ್ಯದಲ್ಲೇ ನಿಂತವು. ಸಂಬಂಧಗಳು ಗಾಳಿಯಲ್ಲಿಯೇ ಗೊಂದಲಗೊಂಡವು. ಹಣದ ಹರಿವಿನಲ್ಲಿ ಭಾರಿಯಾದ ಅಡ್ಡಿಯುಂಟಾಯಿತು. ಆದರೆ ಈಗ ಆ ಬಂಧಗಳು ಒಡೆದು ಹೋಗುತ್ತಿವೆ. ಈ ಕ್ಷಣದಲ್ಲಿ ಗುರು ತನ್ನ ಸ್ಥಾನ ಬದಲಿಸುತ್ತಾನೆ. ಅದು ನಿಮ್ಮ ಭಾಗ್ಯಸ್ಥಾನದತ್ತ ಚಲಿಸುತ್ತಿದೆ. ಇದು ಕರ್ಮದ ತಿರುಗು ಬಾಣ. ಕಳೆದ ಕೆಲವು ವರ್ಷಗಳ ಸಂಕೋಲೆ ಈಗ ಸಡಿಲವಾಗಲು ಶುರುವಾಗಿರುವ ಕ್ಷಣ ಇದು. ನಿಮಗೆ ತಮಗಾಗುವುದೇ ಇಲ್ಲ ಎಂದು ನೀವು ಎಷ್ಟೋ ಬಾರಿ ಅಂದುಕೊಂಡಿದ್ದರು. ಈ ಬಾರಿ ಬ್ರಹ್ಮಾಂಡ ನಿಮ್ಮ ಕಥೆಯ ಹೊಸ ಅಧ್ಯಾಯ ಬರೆಯುತ್ತಿದೆ. 2 ವಾರಗಳೊಳಗೆ ಕೆಲವು ಅಪರೂಪದ ಸಂಗತಿಗಳು ಸಂಭವಿಸಬಹುದು. ಅದರಲ್ಲಿ 3 ಘಟನೆಗಳು ನಿಮ್ಮ ಜೀವನದ ಪಥವನ್ನು ಬದಲಿಸಲು ಸಾಕಾಗಬಹುದು. ಮೊದಲ ಘಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣದ ಪರಿಚಯವೊಂದು ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ. ಅದು ಕೆಲಸದ ಮೂಲಕವಾಗಬಹುದು, ವ್ಯವಹಾರದ ಸಂಪರ್ಕವಾಗಬಹುದು ಅಥವಾ ಊಹಿಸಲು ಸಾಧ್ಯವಾಗದ ದಾರಿಯಿಂದಲೂ ಆಗಬಹುದು. ಆ ಪರಿಚಯವೇ ನಿಮ್ಮ ಮುಂದಿನ ಭವಿಷ್ಯದ ಬಾಗಿಲು ತೆಗೆಯುವ ಕೀಲಿ ಆಗುತ್ತದೆ. ಆ ವ್ಯಕ್ತಿಯ ಶಬ್ದಗಳಲ್ಲಿ ನಿಮಗೆ ಎಷ್ಟು ನಿಜವಾದ ಸಹಾನುಭೂತಿ ಕಾಣುತ್ತದೆಯೋ ಅದೇ ಮೂಲಕ ನಿಮ್ಮ ಆತ್ಮದ ಭರವಸೆ ಪುನಃ ಹುಟ್ಟುತ್ತದೆ. ಇದು ಕೇವಲ ಬಾಂಧವ್ಯವಲ್ಲ, ಇದು ಹಿಂದಿನ ಜನ್ಮದ ಒಡಂಬಡಿಕೆಯ ಮರುಬೇಟೆ. ದ್ವಿತೀಯ ಘಟ್ಟದಲ್ಲಿ ಹಣದ ಅಡಚಣೆಗಳು ನಿಧಾನವಾಗಿ ಕರಗಲು ಪ್ರಾರಂಭಿಸುತ್ತವೆ. ಈಗಾಗಲೇ ವರ್ಷಗಳಿಂದ ತಡೆ ಹಿಡಿದ ಯೋಜನೆಗಳು ಜೀವಂತವಾಗುತ್ತವೆ. ಬಾಕಿಯ ಸಾಲಗಳು ತೆರೆಯಾಗುತ್ತವೆ. ಒಂದು ಅನಗತ್ಯ ಭಯ ನಿಮಗೆ ನಿಧಾನವಾಗಿ ಬಿಟ್ಟು ಹೋಗುತ್ತದೆ. ನೀವು ನೋಡುವಷ್ಟರಲ್ಲಿ ನಿಮ್ಮ ಕೈಗಳಲ್ಲಿದ್ದ ಸಣ್ಣ ಪ್ರಯತ್ನಗಳು ದೊಡ್ಡ ಫಲವನ್ನು ನೀಡುತ್ತವೆ. ಯಾರು ನಂಬದ ರೀತಿಯಲ್ಲಿ ನಿಮ್ಮ ಹೆಸರಿನಲ್ಲಿ ಒಬ್ಬರು ಪ್ರಸ್ತಾಪ ಮಾಡುವರು. ಅದು ನಿಮಗೆ ಗೌರವ ತಂದೊಡ್ಡುತ್ತದೆ. 3ನೇ ಘಟ್ಟ ಕುಟುಂಬದೊಳಗಿನ ಹಳೆಯ ಅಸಮಾಧಾನ ಒಂದು ಕ್ಷಣದಲ್ಲಿ ಕರಗಿ ಹೋಗುವ ಸಮಯ. ಯಾರಾದರೊಬ್ಬರು ನಿಮ್ಮ ಅನುಕಂಪದ ಆತ್ಮವನ್ನು ಗಮನಿಸಿ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಸಾಧ್ಯತೆ. ನೀವು ಸಹ ಬಿಟ್ಟು ಬಿಡುವ ಶಕ್ತಿ ಪಡೆಯುತ್ತೀರಿ. ಹಳೆಯ ನೋವುಗಳು ನೆನಪಾಗಬಹುದು, ಆದರೆ ಅಲ್ಲಿ ಕಣ್ಣೀರು ಇರದು, ಕೇವಲ ಶಾಂತಿ ಇರುತ್ತದೆ. ಈ ಸಮಯದಲ್ಲಿ ರಾಹುಕೇತುಗಳ ಪ್ರಭಾವವು ಬದಲಾಗುತ್ತದೆ. ಕೇತು ನಿಮ್ಮ ಹೃದಯದ ಒಳಗಿನ ಅಹಂಕಾರವನ್ನು ಕರಗಿಸಿ ನಿಜವಾದ ತೀವ್ರತೆಯನ್ನು ನಿಮಗೆ ತೋರಿಸುತ್ತಿದೆ. ಇದು ಒಂದು ಆಂತರಿಕ ಶುದ್ಧೀಕರಣದ ಸಮಯ. ಕೆಲವೊಮ್ಮೆ ರಾತ್ರಿ ನಿದ್ರೆ ಬಾರದಿದ್ದರೂ ಚಿಂತಿಸಬೇಡಿ, ಅದು ಆತ್ಮಶುದ್ಧಿಯ ಸಂಕೇತ. ಈ ಪ್ರಕ್ರಿಯೆ ಮುಗಿದ ನೀವು ಹಿಂದಿನವರಂತೆ ಇರಲಾರಿರಿ. ನೀವು ಹೆಚ್ಚು ಸ್ಪಷ್ಟವಾದ, ಬಲವಾದ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ. ಬಿಸಿನೆಸ್ನಲ್ಲಿ ಇದ್ದವರಿಗೆ ಹೊಸ ಒಂದ ಸಾಧ್ಯ. ಈಗ ಸಣ್ಣ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಬೇಡಿ, ಬದಲು ನಿಮ್ಮ ಆತ್ಮದ ಒಳಗಿನ ಧ್ವನಿಯನ್ನು ಕೇಳಿ. ಗುರುನ ಆಶೀರ್ವಾದದ ಪರಿಣಾಮವಾಗಿ ಮುಂದಿನ ಹಂತಗಳಲ್ಲಿ ನಿಮಗೆ ಏರಿಕೆ ಸ್ಪಷ್ಟ. ಆದರೆ ಎಚ್ಚರಿಕೆ, ಮೊದಲ 7 ದಿನಗಳಲ್ಲಿ ತುರ್ತು ನಿರ್ಧಾರ ಮಾಡಬೇಡಿ. ಗ್ರಹದ ಸ್ಥಿತಿಯು ಇನ್ನೂ ರೂಪಾಂತರಗೊಳ್ಳುತ್ತಿದೆ. 7ನೆಯ ದಿನದ ನಂತರ ಒಂದೊಂದು ಬಾಗಿಲು ತೆರೆಯುವಂತೆ ಅವಕಾಶಗಳು ತೆರೆದುಕೊಳ್ಳುತ್ತವೆ. ಯಾವ ಅವಕಾಶ ಮೊದಲು ಸಿಕ್ಕಿತೋ ಅದೇ ಮುಂದಕ್ಕೆ ದೊಡ್ಡ ಮಾರ್ಗ ತೋರಿಸುತ್ತದೆ. ಆ ಸಂದರ್ಭದಲ್ಲೇ ನಿಮ್ಮ ಚಾತುರ್ಯ ಪರೀಕ್ಷೆಗೆ ಒಳಗಾಗುತ್ತದೆ. ಕರ್ಮದ ಬದಲಾವಣೆ ಎಂದರೆ ಕೇವಲ ಬಾಹ್ಯ ಯಶಸ್ಸು ಅಲ್ಲ, ಅದು ಒಳಗಿನ ಚೇತನದ ಬೆಳವಣಿಗೆ. ನಿಮ್ಮ ರೀತಿಯ ಜನರು ಸಹಾನುಭೂತಿ, ಕಾಳಜಿ, ನಿಷ್ಠೆ ಇವುಗಳ ಮೂಲಕ ಲೋಕಕ್ಕೆ ಬೆಳಕು ತರುತ್ತಾರೆ. ಆದರೆ ಕೆಲವೊಮ್ಮೆ ಬ್ರಹ್ಮಾಂಡ ಅವರಿಗೆ ಕತ್ತಲೆಯೊಳಗೆ ತಳ್ಳುತ್ತದೆ. ಅವರು ತಮ್ಮ ಒಳಗಿನ ಬೆಳಕನ್ನು ಕಂಡುಕೊಳ್ಳಲು. ನೀವು ಆ ಹಂತವನ್ನು ಈಗ ತೀರಿಸಿದ್ದೀರಿ. ಹೀಗಾಗಿ ಮುಂದಿನ ಕಾಲದಲ್ಲಿ ನೀವು ಮಾಡುವ ಪ್ರತಿಯೊಂದು ಅನುಗ್ರಹದ ಶಕ್ತಿಯಿಂದ ಬೆಂಬಲಿತವಾಗಿರುತ್ತದೆ. ಅದಾಗಲಿ ಕೆಲಸದ ಬದಲಾವಣೆ ಆಗಲಿ ಅಥವಾ ಹೊಸ ಯೋಜನೆ ಪ್ರಾರಂಭವೇ ಆಗಲಿ. ನಿಮ್ಮ ಹೆಸರಿನ ಒತ್ತಡ ಕಡಿಮೆಯಾಗುತ್ತದೆ. ನಿರ್ಣಯಗಳಲ್ಲಿ ಗೊಂದಲ ಕಡಿಮೆ, ದೃಢತೆ ಹೆಚ್ಚು. ಒಂದು ಆಳವಾದ ಶಾಂತಿ ನಿಮ್ಮೊಳಗಿಂದ ಹರಿಯುವುದು ಕಾಣಬಹುದು. ಶನಿಯ ಪ್ರಭಾವ ನಿಧಾನವಾಗಿ ಮೃದುಗೊಳ್ಳುತ್ತಿದೆ. ಹಿಂದಿನಂತೆ ತೂಕದ ಕರ್ಮ ಇಲ್ಲ. ಈಗ ಶನಿ ನಿಮಗೆ ಪ್ರತಿಫಲ ನೀಡಲು ಸಜ್ಜಾಗಿದೆ. ಪ್ರಯತ್ನಪಟ್ಟ ನೀವು ತನ್ನ ಅನುಶಾಸನವನ್ನು ಪೂರೈಸಿದ್ದೀರಿ ಎಂದು ಆತ ದೃಢಪಡಿಸುತ್ತಿದ್ದಾನೆ. ಆದರೆ ಎಚ್ಚರಿಕೆ, ರಾಹು ನಿಮಗೆ ಇನ್ನೂ ಪರೀಕ್ಷಿಸುವ ಸಾಧ್ಯತೆ ಇರುತ್ತದೆ. ಅನಗತ್ಯ ಗಾಸಿಪ್, ಭ್ರಾಂತಿ ಅಥವಾ ಇತರ ಸಲಹೆಗಳಿಂದ ದೂರ ಇರಲು ಪ್ರಯತ್ನಿಸಿ. ನಿಮ್ಮ ಮನಃಶಕ್ತಿ ಈಗ ಪುನಃ ನಿಮಗೆ ಹಿಂದಿರುಗುತ್ತಿದೆ.
ಆ ಶಕ್ತಿಯ ತಪ್ಪು ಬಳಕೆ ಆಗದಂತೆ ಅಭ್ಯಾಸ ಮಾಡಬೇಕು. ಇದು ಆತ್ಮ ಸಮತೋಲನದ ಕಾಲ. ಈ ಸಮಯದಲ್ಲಿ ಕನಸುಗಳು ಹೆಚ್ಚು ವಿವಿಡ್ ಆಗಿರಬಹುದು. ಕೆಲವು ನಿಮಿಷಗಳಲ್ಲಿ ಮಲಗಿದರೂ ವಿಚಿತ್ರ ದೃಶ್ಯಗಳು ಕಾಣಬಹುದು. ಅದು ನಿಮ್ಮ ಒಳಗಿನ ಆತ್ಮವು ಮಾರ್ಗ ತೋರಿಸುತ್ತಿರುವ ಸೂಚನೆ. ಪ್ರತಿ ಕನಸಿನಲ್ಲೂ ಒಂದು ಕರ್ಮದ ಅರ್ಥ ಇದೆ. ಯಾರಾದರೂ ಸಂಜೆ ಸಮಯದಲ್ಲಿ ಹಠಾತ್ ನೆನಪಾದರೆ ಅದು ಕೇವಲ ನೆನಪು ಅಲ್ಲ, ಅದು ಕರ್ಮದ ಹಳೆಯ ಪ್ರತಿಧ್ವನಿ. ನಿಮ್ಮ ಜೀವನದಲ್ಲಿನ ಈ ಹೊಸ ಅಲೆ ಕೇವಲ ಬಾಹ್ಯ ಘಟನೆ ಅಲ್ಲ, ಇದು ಆತ್ಮದ ಮಿಡಿತದಿಂದ ಹುಟ್ಟಿದ ಬೆಳಕು. ಕೆಲವಾರು ವರ್ಷಗಳಿಂದ ನೀವು ಯಾವುದೋ ಗೋಡೆ ಎದುರಿಸುತ್ತಿದ್ದೀರಿ. ಎಷ್ಟು ಪ್ರಯತ್ನಿಸಿದರೂ ಅಡೆತಡೆ ಮಾತ್ರ ಸಿಕ್ಕಿತ್ತು. ಆದರೆ ಈಗ ಗುರುನ ಕೃಪೆಯಿಂದ ಆ ಗೋಡೆಯೊಳಗೆ ಒಂದು ಬಿರುಕು ಬೀಳುತ್ತಿದೆ. ಹಣ, ಕೆಲಸ ಮತ್ತು ಗೌರವ, ಈ 3 ಬಿಂದುಗಳು ಮತ್ತೆ ಸರಿಯಾಗಿ ನಿಂತುಕೊಳ್ಳಲು ಶುರುವಾಗಿವೆ. ಹಣದ ವಿಚಾರದಲ್ಲಿ ಕಳೆದ ವರ್ಷಗಳ ಒತ್ತಡ ನಿಮಗೆ ಗಂಟೆಯಂತೆ ಕತ್ತಿನ ಮೇಲೆ ತೂಕ ನೀಡಿತ್ತು. ಕೆಲವು ಸಂದರ್ಭಗಳಲ್ಲಿ ನಂಬಿಕೆ ಕಳೆದುಕೊಂಡಂತಾಗಿತ್ತು. ನಿಮಗೆ ಸಹಾಯ ಮಾಡುವವರು ಸಹ ದೂರವಾಗಿದ್ದರು. ಆದರೆ ಹೊಸ ಗುರು ಸ್ಥಾನ ನಿಮ್ಮ ದ್ವಾದಶ ಸ್ಥಾನದಿಂದ ಉಚ್ಚ ಸ್ಥಾನಕ್ಕೆ ಬಂದಾಗ ನಿಮ್ಮ ಹಣದ ನಾಳೆಗಳೆಲ್ಲ ಪುನಃ ಜೀವಂತವಾಗುತ್ತವೆ. ನಿಮ್ಮ ಹತ್ತಿರ ಇದ್ದಿದ್ದರೂ ಗಮನಿಸದ ಒಂದು ಅವಕಾಶ ಮುಂದೆ ತೆರೆದುಕೊಳ್ಳುತ್ತದೆ. ಒಂದು ಹಳೆಯ ಪರಿಚಯ ನಿಮಗೆ ಕೆಲಸದ ಹೊಸ ದಾರಿ ತೋರಿಸಬಹುದು. ಬ್ಯಾಂಕ್ ಮೊದಲೇ ನಿರಾಕರಿಸಿದ್ದ ಸಾಲ ಈಗ ಬೆಂಬಲಿತವಾಗುವುದು. ಈ ಸಮಯದಲ್ಲಿ ಮಾಡಿಬಿಡುವ ಒಂದು ಸಣ್ಣ ಹೂಡಿಕೆ ಮುಂದಿನ ವರ್ಷಗಳಲ್ಲಿ ದೊಡ್ಡ ಫಲ ನೀಡಬಹುದು. ಬದಲಾಗಿ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸಿ, ವಿಶೇಷವಾಗಿ ಸಂಭ್ರಮದ ಖರ್ಚುಗಳಲ್ಲಿ ಮಿತವಾಗಿರಿ. ಬ್ರಹ್ಮಾಂಡ ಚಿನ್ನದ ಬಾಗಿಲು ತೆಗೆರಬೇಕೆಂದರೆ ನೀವು ನೆಲದ ಮೇಲೆ ನಿಂತಿರಬೇಕು. ನಿಮ್ಮ ಮನಸ್ಸು ಈ ದಿನಗಳಲ್ಲಿ ವಿಚಿತ್ರ ಶಾಂತಿಯುತವಾಗುವುದು ಕಾಣಬಹುದು. ಹಿಂದೆ ಇದ್ದ ಬಿರುಸಿನ ನಡುಗಾಟಗಳು ಈಗ ಕರಗಿ ಹೋಗುತ್ತಿವೆ. ಒಂದು ಅಳುವಿನ ಅಲೆ, ಒಂದು ದುಃಖದ ನೆನಪು, ಇವು ಶಾಂತಿಯ ಹೂವಾಗಿವೆ ಈಗ. ಪೋಷಕರೊಂದಿಗೆ ಅಥವಾ ಹಿರಿಯರೊಂದಿಗೆ ಇದ್ದ ವಿರಸವು ಕರಗುವುದು ಖಚಿತ. ಅವರ ಆಶೀರ್ವಾದ ಈ ಬದಲಾವಣೆಯ ಕೃಷಿಯಲ್ಲಿ ಅತ್ಯಂತ ಪ್ರಭಾವಿ ಬೀಜ. ಯಾರಾದರೊಬ್ಬರು ನೀನು ಪ್ರಯತ್ನಿಸುತ್ತಿದ್ದೆ, ಈಗ ಫಲ ಕಾಲವಾಯ್ತು ಎನ್ನುವಂತ ಮಾತು ಹೇಳುವರು. ಆ ಕ್ಷಣದಲ್ಲಿ ನಿಮ್ಮ ಕಣ್ಣು ತುಂಬುತ್ತದೆ. ಆ ಮಾತು ನಿಮ್ಮ ಆತ್ಮಕ್ಕೆ ಬೆಳಕು ನೀಡುತ್ತದೆ. ಸಂಬಂಧದ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರು ಅತ್ಯಂತ ನಿಷ್ಠಾವಂತರು. ಪ್ರೀತಿ ಮಾಡಿ ನೋವಿನಿಂದ ಬದುಕಬಲ್ಲವರು ಕೇವಲ ನೀವು. ಆದರೆ ಇತ್ತೀಚೆಗೆ ಪ್ರೀತಿಯ ಧ್ವನಿಯೇ ಮೌನವಾಗಿತ್ತು. ಕೆಲವಾರು ಜನರಿಗೆ ಪ್ರೀತಿಯ ಸೌಂದರ್ಯ ಕೇವಲ ನೆನಪಾಯಿತು, ಕೆಲವರಿಗೆ ಅದೇ ಗಾಯ. ಆದರೆ ಈಗ ಗುರು ಮತ್ತು ಚಂದ್ರನ ಸಂಯೋಗವು ನಿಮ್ಮ ಹೃದಯದ ಹಾಳೆಯನ್ನು ಪುನಃ ಬರೆದ ಹಂತದಲ್ಲಿದೆ. ಯಾರಾದರೂ ಹಳೆಯ ಸಂಪರ್ಕ ಹಠಾತ್ ಮತ್ತೆ ತಲುಪಬಹುದು. ಆ ಕ್ಷಣದಲ್ಲಿ ನಿಮ್ಮ ಮನದೊಳಗೆ ಸಿಡಿಲಿನಂತೆ ಒಂದು ಪ್ರಶ್ನೆ ಎದ್ದೇಳುತ್ತದೆ, ಇದು ಯಾದೃಚ್ಛಿಕವೇ ಅಥವಾ ವಿಧಿಯ ಕೈಯ? ಉತ್ತರ ಸರಳ, ಅದು ವಿಧಿಯ ಯೋಜನೆ. ಈ ಬಾರಿ ಆ ವ್ಯಕ್ತಿ ಬದಲಾದಿರುತ್ತಾರೆ, ನೀವು ಬದಲಾದಿರುತ್ತೀರಿ. ಈಗ ಪ್ರೀತಿ ಬೇಡಿಕೆಯಲ್ಲ, ಅದು ಅನುಗ್ರಹದ ಅಭಿವ್ಯಕ್ತಿ. ಹಳೆಯ ನೋವು ಬೇರು ಬಿಟ್ಟಿದ್ದರೂ ಅದು ನಗರಿಸಲು ಇದೇ ಸಮಯ. ಕರ್ಮದ ಹೊಸ ಹಂತದಲ್ಲಿ ಆಧ್ಯಾತ್ಮಿಕ ಬೆಳಕು ಹೆಚ್ಚಾಗುತ್ತದೆ. ಆಧ್ಯಾತ್ಮಿಕ ಪ್ರೇರಣೆಯಿಂದ ನೀವು ಯಾರಾದರೊಬ್ಬರ ನೆರವಾಗಲು ಪ್ರೇರಿತರಾಗುತ್ತೀರಿ. ಅಲ್ಲಿ ನಿಮಗೆ ನಿಜವಾದ ಸಂತೋಷ ಸಿಗುತ್ತದೆ. ಒಂದು ಅನಾಮಧೇಯ ದೈವಶಕ್ತಿ ನಿಮ್ಮ ಕನಸಿನಲ್ಲಿ ಮಾರ್ಗ ತೋರಿಸಬಹುದು. ಕೆಲವರು ಬೆಳಿಗ್ಗೆ ಎದ್ದಾಗ ಮುಖದ ಮೇಲೆ ವಿಶಿಷ್ಟ ಶಾಂತಿ ಕಾಣಬಹುದು. ಅದು ಒಳಗಿನ ಪರಿವರ್ತನೆಯ ಗುರುತು. ಅಲ್ಲಿ ನೀವು ಭೌತಿಕ ಯಶಸ್ಸಿನ ಪೇರಿಗಿಂತ ಒಳಗಿನ ಸಮಾನತೆ ಹುಡುಕುವಿರಿ. ಅದೇ ಸಮಯದಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ಅರಿವಿನ ಕಡೆ ಬೆಳಕು ಸುರಿಸುತ್ತಿದೆ. ಆದರೆ ಎಲ್ಲ ಬೆಳಕಿನ ಮಧ್ಯದಲ್ಲಿಯೂ ಸಂಯಮ ಅಗತ್ಯ. ಹೊಸ ಅವಕಾಶ ಬರುತ್ತಿದೆ ಎಂದರೆ ಅದೆರಡು ಮುಖಗಳು ಇರುತ್ತವೆ. ಒಂದು ಒಳ್ಳೆಯದು, ಇನ್ನೊಂದು ಮೋಸದಂತೆ ತೋರುವುದು. ರಾಹು ನಿಮಗೆ ಕೆಲವೊಮ್ಮೆ ಅತಿಯಾದ ವಿಶ್ವಾಸ ಕೊಡಬಹುದು, ಅದು ತಪ್ಪಾಗುವ ಸಾಧ್ಯತೆಯಿದೆ. ಯಾರಾದರೊಬ್ಬರು ತ್ವರಿತ ಲಾಭದ ಮಾತು ಮಾಡಿದರೆ ನಿಧಾನವಾಗಿ ಆಲೋಚಿಸಿ. ಈ ಹಂತದಲ್ಲಿ ವೇಗದ ಬದಲಾವಣೆಗೆ ಬದಲು ನಿಧಾನವಾದ ಬೆಳವಣಿಗೆ ಹೆಚ್ಚು ದೀರ್ಘಾವಧಿ ಪ್ರಯೋಜನ ತರುತ್ತದೆ. ಇನ್ನೊಂದು ವಿಶಿಷ್ಟ ಘಟನೆ, ಮುಂದಿನ 10 ದಿನಗಳಲ್ಲಿ ನಿಮಗೆ ಯಾರಾದರೂ ವಿದೇಶ ಸಂಪರ್ಕ ನೀಡಬಹುದು. ಅದು ಆನ್ಲೈನ್ ಕೆಲಸದ ಪ್ರಸ್ತಾಪವಾಗಬಹುದು ಅಥವಾ ವಿಚಿತ್ರ ರೀತಿಯ ಅವಕಾಶವೂ ಆಗಬಹುದು. ಕರ್ಕಾಟಕ ರಾಶಿಯವರಿಗೆ ಈ ಹಂತದಲ್ಲಿ ವಿದೇಶ ಕ್ರಿಯಾ, ಸಂವಹನ, ಸಂಯೋಜನೆ ಹೆಚ್ಚು ಪ್ರಯೋಜನಕಾರಿ. ಆ ಸಂಪರ್ಕದ ಮೂಲಕ ನಿಮಗೆ ನಿಧಾನವಾಗಿ ಆರ್ಥಿಕ ಉನ್ನತಿ ಮತ್ತು ಆತ್ಮಸ್ಥೈರ್ಯ ಬಂದೀತು. ಆರೋಗ್ಯದ ವಿಷಯದಲ್ಲಿಯೂ ಈ ಸಮಯ ಹಿತಕರವಾಗಿ ತಿರುಗುತ್ತದೆ. ದೀರ್ಘಕಾಲದಿಂದ ಇದ್ದ ದಣಿವು, ಕಳವಳ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿಧಾನವಾಗಿ ಸುಧಾರಿಸುತ್ತವೆ. ಆದರೆ ಆಹಾರ ನಿಟ್ಟಿನಲ್ಲಿ ನಿಯಮ ಅಗತ್ಯ. ರಾತ್ರಿ ಹಸಿವಿನಿಂದ ಮಲಗಬೇಡಿ, ದಿನದ ಆರಂಭ ಚಹಾದಿಂದ ಮಾಡಬೇಡಿ. ನೀರಿನ ತತ್ವದ ರಾಶಿಯಾದ ನೀವು ದೇಹದ ದ್ರವ ಸಮತೋಲನ ಕಾಪಾಡಿಕೊಳ್ಳಬೇಕು. ಬೆಳಗ್ಗಿನ ಹೊತ್ತಿನಲ್ಲಿ ಹತ್ತಿರದ ಮಂದಿರದಲ್ಲಿ ಮಾಡುವ ಒಂದು ದೀಪ ಹಚ್ಚುವುದು ಅತ್ಯಂತ ಉತ್ತಮ ಫಲ ನೀಡುತ್ತದೆ. ಇದು ಕೇವಲ ಭಕ್ತಿ ಕೃತಿಯಲ್ಲ, ಅದು ಗ್ರಹಶಕ್ತಿಯ ಸ್ಪಂದನೆಗೆ ತೆರೆ ನೀಡುವ ಕ್ರಮವಾಗಿದೆ. ಶನಿಗೆ ಅಧಿಕಾರದ ಭಾವನೆ ಇಷ್ಟ. ಈ ಸಮಯದಲ್ಲಿ ನೀವು ಯಾರಾದರೂ ಹಿರಿಯರೊಂದಿಗೆ ಅಥವಾ ಮೇಲಧಿಕಾರಿಯೊಂದಿಗೆ ಮಾತುಕತೆ ನಡೆಸುವಾಗ ಶಾಂತಿಯುತ ಶಬ್ದ ಬಳಸಬೇಕು. ಶನಿ ನೋಡುತ್ತಿರುವ ಗ್ರಹಸ್ಥಿತಿಯಲ್ಲಿ ಕೋಪದ ಒಂದು ಕ್ಷಣ ಸಹ ಧಕ್ಕೆ ತರಬಹುದು. ನಿಮ್ಮ ಮಾತಿನಲ್ಲಿ ಸತ್ಯವೇ ಇರಲಿ, ಆದರೆ ಧೈರ್ಯ ಶಾಂತಿಯಿಂದ ಹೊರಹೊಮ್ಮಲಿ.
ಶನಿ ಇದರಿಗಾಗಿ ನಿಮಗೆ ಹೆಚ್ಚು ಪ್ರತಿಫಲ ನೀಡುತ್ತಾನೆ. ನಿಮ್ಮ ಒಳಭಾವದಲ್ಲಿ ಈಗ ಹೇಳಬೇಕಾದೇನೋ ಬಾಕಿಯಾಗಿದೆ ಎಂಬ ಭಾವನೆ ತಿರುಗುತ್ತಿರಬಹುದು. ಅದು ಹೃದಯದ ತಲೆಬಿಸಿ ಅಲ್ಲ, ಅದು ಕರ್ಮದ ಶೋಧನೆ. ನೀವು ಯಾವ ಕೆಲಸವನ್ನು ವರ್ಷಗಳಿಂದ ವಿಳಂಬಗೊಳಿಸಿದ್ದೀರೋ ಅದೇ ಕೆಲಸ ಈಗ ಪೂರ್ಣಗೊಳ್ಳುವ ಹಂತಕ್ಕೆ ಬರುತ್ತದೆ. ಕಣ್ಣು ಮುಚ್ಚಿ ನೀವು ಒಮ್ಮೆ ಆ ಅಪೂರ್ಣ ಕಾರ್ಯದ ಚಿತ್ರಣ ನೆನಪಿಸಿಕೊಂಡರೆ ಅದರ ಮೇಲೆ ಬೆಳಕಿನ ಕಿರಣಗಳು ಹರಿಯುವ ದೃಶ್ಯ ನಿಮ್ಮ ಮನದೊಳಗೆ ಕಾಣಲಿದೆ. ಆ ದೃಶ್ಯ ತೋರಿಸುತ್ತದೆ, ಈ ಬಾರಿಯೂ ಸಾಧ್ಯನ. ಕರ್ಕಾಟಕ ರಾಶಿಯವರ ಜೀವನ ಪಥ ಯಾವಾಗಲೂ ಚಂದ್ರನಂತೆ, ಕೆಲಹೊತ್ತು ಸಂಪೂರ್ಣ, ಕೆಲಹೊತ್ತು ಅರ್ಧ, ಕೆಲಹೊತ್ತು ನಸುಕಿನ ಬೆಳಗಿನಲ್ಲಿ ಮಾತ್ರ ಕಾಣುವ. ಆದರೆ ಯಾವ ಹಂತವಾಗಿರುವುದಕ್ಕೂ ಚಂದ್ರ ತನ್ನ ಬೆಳಕನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ನೀವು ಸಹ ಈ ಬದಲಾವಣೆಗಳ ಮಧ್ಯೆ ನಿಮ್ಮ ಹೃದಯವನ್ನು ಕಳೆದುಕೊಳ್ಳಬೇಡಿ. ಏಕೆಂದರೆ ಮುಂದಿನ ದಿನಗಳಲ್ಲಿ ಬ್ರಹ್ಮಾಂಡ ನಿಮ್ಮ ಮೇಲೆ ಕರುಣೆಯ ಮಳೆ ಸುರಿಸಲು ಸಿದ್ಧವಾಗಿದೆ. ಆ ಮಳೆ ಬಂದರೆ ನಿಮ್ಮ ಹಳೆಯ ಸ್ವವಾಗಿ ಹೋಗಿ ಹೊಸ ಜೀವನದ ಬಿತ್ತನೆ ಆಗುತ್ತದೆ. ಕರ್ಕಾಟಕ ರಾಶಿಯವರೇ, ಬ್ರಹ್ಮಾಂಡದ ಲಯದಂತೆಯೇ ನಿಮ್ಮ ಜೀವನವು ಈಗ ಹೊಸ ರಾಗ ಹಿಡಿದಿದೆ. ಕಳೆದ ಹಾದಿಯ ಕತ್ತಲಲ್ಲಿ ಬೀಳಿದ್ದ ಪ್ರತಿಯೊಂದು ಹೆಜ್ಜೆಯೂ ಈಗ ಬೆಳಕಿನ ಚಿತ್ತಾರವಾಗುತ್ತಿದೆ. ವರ್ಷಗಳ ಕಾಯುವಿಕೆಯೊಳಗೆ ಕಣ್ಣು ಕಳೆದುಕೊಂಡ ಕನಸು ಈಗ ನಿಜವಾಗುತ್ತಿದೆ ಎಂಬ ಭಾವನೆ ಆತ್ಮದ ಅಂತರಾಳದಲ್ಲಿ ಉಕ್ಕುತ್ತಿದೆ. ಇದು ಸಾಮಾನ್ಯ ಸಮಯವಲ್ಲ, ಇದು ಆಧ್ಯಾತ್ಮಿಕ ಪುನರ್ಜನ್ಮದ ಕಾಲ. ಮನೆಯೊಳಗಿನ ವಾತಾವರಣ ಈಗ ನಿಧಾನವಾಗಿ ಪರಿವರ್ತನೆಯಲ್ಲಿದೆ. ಹಿಂದೆ ಚಿತ್ತಶಾಂತಿ ಕಳೆದುಕೊಂಡಿದ್ದ ಕುಟುಂಬದ ಸದಸ್ಯರು ಈಗ ಬೆಚ್ಚಗಿನ ಹೃದಯದಿಂದ ನಿಮ್ಮತ್ತ ಬರುತ್ತಾರೆ. ಅವರ ನೋಟದಲ್ಲಿ ಮೊದಲು ಅನುಮಾನವಿದ್ದರೆ ಈಗ ನಂಬಿಕೆ ಹೊಳೆಯುತ್ತದೆ. ನೀವು ಮಾಡಿದ ಕ್ಷಮೆ ಮತ್ತು ಮೌನ, ಅದು ಯಾವುದೇ ತ್ರಾಟಕಕ್ಕಿಂತ ಬಲವಾದ ಪ್ರಾರ್ಥನೆ ಆಗಿತ್ತು. ಬ್ರಹ್ಮಾಂಡ ಅದಕ್ಕೆ ಉತ್ತರಿಸುತ್ತಿದೆ. ಹಿರಿಯರ ಆಶೀರ್ವಾದ ಈಗ ನೇರವಾಗಿ ನಿಮ್ಮ ಕರ್ಮದ ಪಟ್ಟವನ್ನು ಬದಲಿಸುತ್ತಿದೆ. ಕಾಲದ ಈ ಹಂತದಲ್ಲಿ ಮನೆಯೊಳಗಿನ ಒಂದು ಕಾರ್ಯ ಪೂರ್ಣಗೊಳ್ಳುವ ಸಾಧ್ಯತೆ ಬಹಳ ಗಟ್ಟಿಯಾಗಿದೆ. ಅದು ಕಟ್ಟಡ, ಆಸ್ತಿ ಅಥವಾ ಕುಟುಂಬ ಸಂಬಂಧಿತ ವಿಷಯವಾಗಬಹುದು. ಈ ಕಾರ್ಯ ಪೂರ್ಣಗೊಂಡ ಮೇಲೆ ಒಂದು ಶಾಂತಿಯ ಅಲೆ ಮನೆ ತುಂಬಿ ಹರಿಯಲಿದೆ. ಹಣದ ಅಭಾವದ ಭಯದ ಸ್ಥಳದಲ್ಲಿ ವಿಶ್ವಾಸದ ಬೆಳಕು ಹುಟ್ಟುತ್ತದೆ. ಕೆಲವು ಜನರಿಗೆ ಹಳೆಯ ಮನೆ ಮಾರಾಟ ಅಥವಾ ಹೊಸ ಆಸ್ತಿ ಖರೀದಿ ಸಾಧ್ಯತೆ ಕಂಡುಬರುತ್ತದೆ. ಕರ್ಕಾಟಕ ರಾಶಿಗೆ ಚಂದ್ರನ ತತ್ವದ ಅನುಭವ ಬದಲಾಗುವ ಸ್ಥಳದಲ್ಲಿಯೇ ಪ್ರಾರಂಭವಾಗುತ್ತದೆ. ಹಾಗಾಗಿ ಮನೆ ಬದಲಾವಣೆ ಸಹ ಕರ್ಮಪರಿವರ್ತನೆಯ ಭಾಗ. ಆದರೆ ಇವುಗಳ ಮಧ್ಯೆ ಒಂದು ದಿಟ್ಟ ಬೆಳಕಿನ ಘಟನೆ ಸಂಭವಿಸಬಹುದು. ಮುಂದಿನ 14 ದಿನಗಳಲ್ಲಿ ಯಾರಾದರೊಬ್ಬರು ನಿಮ್ಮ ಹೆಸರು ಕೊಂಡಾಡುವರು. ಅದು ಸುದ್ದಿ ಮೂಲಕವಾಗಬಹುದು ಅಥವಾ ಸಾಮಾಜಿಕ ವಲಯದಲ್ಲಿ. ಅದು ಶ್ಲಾಘನೆಯ ಕ್ಷಣ. ವರ್ಷಗಳ ಪ್ರಾಮಾಣಿಕತೆ ಆ ಕ್ಷಣದಲ್ಲಿ ಗುರುತಿಸಲು ಸೇರುತ್ತದೆ. ನಿಮ್ಮ ಕೆಲಸದ ಜಗತ್ತಿನಲ್ಲಿ ಹೊಸ ಬಾಗಿಲು ತೆರೆದಂತಾಗುತ್ತದೆ. ಇದು ಕೇವಲ ಪ್ರಶಂಸೆ ಅಲ್ಲ, ಅದು ಶುಭ ಸಂಕೇತ. ಅದೇ ಕ್ಷಣ ನಿಮ್ಮ ಭವಿಷ್ಯದ ಶಾಖೆಯಲ್ಲಿ ಹೊಸ ಹೂ ಬಿಡುತ್ತದೆ. ಗುರುವಿನ ದೃಷ್ಟಿಯಿಂದ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಮತ್ತು ಕಲಿಕೆಯಲ್ಲಿ ತೊಡಗಿರುವವರು ಅಚ್ಚರಿಯ ರೀತಿಯಲ್ಲಿ ಉತ್ತೇಜನ ಪಡೆಯುವರು. ಏನೋ ತಡೆಯುತ್ತಿದ್ದ ಪಾಠಗಳು ಈಗ ನಸುಕಿನ ಬೆಳಕಿನಂತೆ ಸ್ಪಷ್ಟವಾಗುತ್ತವೆ. ಪರೀಕ್ಷೆ, ಸ್ಪರ್ಧೆ, ಅಧ್ಯಯನ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಮೌಢ್ಯ ತೆರೆದು ಅರಿವು ಬೆಳೆಯುತ್ತದೆ. ಕರ್ಕಾಟಕ ಸ್ವಭಾವದವರು ನೆನಪಿನ ಶಕ್ತಿಯಲ್ಲಿ ಬಲವಾದವರು. ಈ ಬಾರಿ ಆ ಶಕ್ತಿ ಅಪಾರವಾಗಿದೆ. ಯಾರು ನಿಮ್ಮ ಪ್ರತಿಭೆಯನ್ನು ಮುಚ್ಚಲು ಪ್ರಯತ್ನಿಸಿದರೂ ಅದು ವಿಫಲವಾಗುತ್ತದೆ. ಈ ಹಂತದಲ್ಲಿ ರಾಹು ಮತ್ತು ಕೇತುಗಳ ಪಾದ ಚಲನೆ ನಿಮ್ಮ ಬದುಕಿನ ಭಯ ಮತ್ತು ಧೈರ್ಯದ ಮಿತಿಯನ್ನು ಪರೀಕ್ಷಿಸುತ್ತಿದೆ. ಕೆಲವೊಮ್ಮೆ ಅಚಾನಕ್ ಒಂದು ಘಟನೆ ಸಂಭವಿಸಬಹುದು. ಅದು ನಿಮಗೆ ಭಯ ಹುಟ್ಟಿಸಬಹುದು. ಆದರೆ ಅದು ಮೇಲ್ನೋಟದಲ್ಲಿ ಭಯವಾದರೂ ಅಂತರದಲ್ಲಿ ಅದು ಕರ್ಮದ ಶೋಧನೆ. ನೀವು ಶಾಂತವಾಗಿದ್ದರೆ ಆ ಘಟನೆಯ ಬಳಿಕ ನಿಮ್ಮ ಆತ್ಮದ ಬಲ ಮತ್ತಷ್ಟು ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ನೀವು ಪಡೆಯುವ ಅನುಭವಗಳು ಮುಂದಿನ ವರ್ಷಗಳಲ್ಲಿ ಮಾರ್ಗದೀಪವಾಗುತ್ತವೆ. ಆದರೆ ಎಲ್ಲ ಬೆಳಕಿನಂತೆಯೇ ಅಲ್ಲಿ ಒಂದು ನೆರಳು ಸಹ ಇರುತ್ತದೆ. ಕೆಲವರು ಈ ಸಮಯದಲ್ಲಿ ಅಪಾಯಕಾರಿ ಪ್ರೇರಣೆಗೆ ಒಳಗಾಗಬಹುದು, ತ್ವರಿತ ಲಾಭದ ಆಸೆ ಅಥವಾ ಅಪರಿಚಿತ ವ್ಯಕ್ತಿಯ ಮಾತಿನ ಮೋಹ. ಆದರೆ ನೆನಪಿಡಿ, ಶನಿಯು ಈಗ ನಿಮಗೆ ದೃಷ್ಟಿಸುತ್ತಿದೆ. ಅವನು ನಿಮ್ಮ ನಿಷ್ಠೆಯನ್ನು ಪರೀಕ್ಷಿಸುತ್ತಿದ್ದಾನೆ. ಧಾರ್ಮಿಕ ನಿಯಮ, ಪ್ರತಿದಿನದ ಪ್ರಾರ್ಥನೆ, ಸತ್ಯ ಮಾತು ಇವುಗಳು ನಿಮ್ಮ ರಕ್ಷಣಾ ವಲಯ. ಶನಿ ಶಿಸ್ತು ಬಯಸುತ್ತಾನೆ. ಅದನ್ನು ಅನುಸರಿಸಿದರೆ ಅವನು ಅಸಾಧಾರಣ ಪ್ರತಿಫಲ ನೀಡುತ್ತಾನೆ. ಹೀಗಾಗಿ ನಿಮ್ಮ ದಿನದ ಆರಂಭದಲ್ಲಿ ಒಂದು ಪ್ರಮಾಣ ಮಾಡಿಕೊಳ್ಳಿ, ನಾನು ಸತ್ಯದಲ್ಲೇ ನಿಂತುಕೊಳ್ಳುತ್ತೇನೆಯ. ಅದೇ ಶನಿಯ ಪೂಜೆಯಂತಾಗಿದೆ. ಆಧ್ಯಾತ್ಮಿಕವಾಗಿ ಈ ಹಂತ ಅತ್ಯುತ್ತಮ. ನಿಮಗೆ ಅನಾಯಾಸವಾಗಿ ದೇವರ ಸಾನ್ನಿಧ್ಯ ಅನುಭವವಾಗಬಹುದು. ಅಲ್ಪ ಸಮಯದಲ್ಲೂ ಅಧಿಕ ಶಾಂತಿ ಅನುಭವವಾಗುತ್ತದೆ. ಕೆಲವು ರಾತ್ರಿ ನಿಮಗೆ ಯಾರಾದರೊಬ್ಬರು ಬದುಕಿನ ಬಗ್ಗೆ ಮಾತನಾಡಿದಂತೆ ಸೂಕ್ಷ್ಮ ಶಬ್ದ ಅನುಭವವಾಗಬಹುದು. ಅದು ಬ್ರಹ್ಮಶಕ್ತಿ. ಹೆದರಬೇಡಿ, ಅದು ನಿಮಗೆ ಮಾರ್ಗ ತೋರಿಸುತ್ತಿದೆ. ಕನಸುಗಳಲ್ಲಿ ಕಾಣುವ ನದಿಗಳು, ದೇವಾಲಯಗಳು, ಮಗು, ಹೂ ಅಥವಾ ಬೆಳಕಿನ ವಲಯಗಳು, ಇದು ಎಲ್ಲವೂ ನಿಮ್ಮ ಆತ್ಮದ ಧ್ವನಿಗಳು. ಈ ದೃಶ್ಯಗಳು ನಿಮ್ಮೊಳಗಿನ ಭಯದ ಮೇಲಾದ ವಿಜಯದ ಸೂಚನೆ. ಈ ಸಮಯದಲ್ಲಿ ಪ್ರೀತಿ, ಸ್ನೇಹ ಮತ್ತು ಬಾಂಧವ್ಯಗಳಲ್ಲಿ ಹೊಸ ಮುನ್ನಡೆಗಳು ಸಂಭವಿಸುತ್ತವೆ. ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕಿಸುತ್ತಾರೆ. ಯಾರೋ ದೂರ ಇದ್ದವರು ನಿಮ್ಮ ಕಡೆ ಮರಳಿ ಬರುತ್ತಾರೆ. ಕೆಲವೊಮ್ಮೆ ಮಾತಿಲ್ಲದ ಕ್ಷಣದಲ್ಲೇ ಮನಸ್ಸು ತಿಳಿದುಕೊಳ್ಳುತ್ತದೆ, ಇದು ನಿಜವಾದ ಸಂಬಂಧ.
ಆ ಆತ್ಮಬಂಧವು ಹಿಂದಿನ ಜನ್ಮದ ಪ್ರತಿಫಲ. ಇಂತಹ ಬಾಂಧವ್ಯಗಳಲ್ಲಿ ಈಗ ಮರಳುವುದು ನಿಮ್ಮ ಜೀವನದ ಪುನರ್ಲೇಖನವಾಗಿದೆ. ಆದರೆ ನೆನಪಿಡಿ, ಈ ಬಾರಿ ಬಂಧನವಲ್ಲ, ಮುಕ್ತ ಪ್ರೀತಿ ಮಾತ್ರ ಇರಲಿ. ಮನಸ್ಸನ್ನು ಹಿಡಿದುಕೊಳ್ಳದ ಪ್ರೀತಿ ಮಾತ್ರ ಶಾಶ್ವತ. ಆರ್ಥಿಕ ಬೆಳವಣಿಗೆಯ ವಿಷಯದಲ್ಲಿ 12 ದಿನಗಳೊಳಗೆ ಮಹತ್ವದ ಚರಿತ್ರೆಯ ಘಟನೆಯು ಸಂಭವಿಸಬಹುದು. ಕೆಲವು ಜನರಿಗೆ ವಹಿವಾಟಿನ ಒಪ್ಪಂದ, ಕೆಲವು ಜನರಿಗೆ ಧನರಾಶಿ ಅಥವಾ ಹೊಸ ಯೋಜನೆಗೆ ಅನುಮತಿ. ಕೆಲವು ಕ್ಷಣಗಳಲ್ಲಿ ನಿಮಗೆ ಇದು ಹೆಚ್ಚು ಕಷ್ಟವಿಲ್ಲದೆ ದೊರಕಿತು ಎಂಬ ಅನುಭವವಾಗಬಹುದು. ಆದರೆ ಅದು ಕರ್ಮದ ಫಲ. ಹಿಂದೆ ಮಾಡಿದ ಕಠಿಣ ಪರಿಶ್ರಮದ ಶಕ್ತಿ ಈಗ ಫಲವಾಗಿ ಬರುತ್ತಿದೆ. ಇದರೊಂದಿಗೆ ಅತಿಯಾದ ವಿನಯವೂ ಇರಲಿ, ಏಕೆಂದರೆ ಧನೋದಯದಲ್ಲಿನ ಕಿಲಿ ಧನ್ಯತೆಯಾಗಿದೆ. ಇಂತಹ ಸಮಯದಲ್ಲಿ ಒಂದು ಶನಿವಾರ ಬೆಳಿಗ್ಗೆ ನದಿ ಬಳಿಯಲ್ಲಿ ಅಥವಾ ಮನೆ ಬಾಗಿಲಿನ ಮುಂದೆ ಒಂದೇ ಒಂದು ತುಪ್ಪದ ದೀಪ ಹಚ್ಚಿ ಶನಿ ದೇವರಿಗೆ ಆರತಿ ಮಾಡಿ. ಯಾವುದೇ ಪ್ರಾರ್ಥನೆ ಬೇಡ, ಕೇವಲ ಕೃತಜ್ಞತೆ. ನೀರು, ಬೆಳಕು ಮತ್ತು ಮೌನ, ಈ ಮೂರು ಸೇರಿ ನಿಮ್ಮ ಕರ್ಮದ ಬಾಗಿಲುಗಳನ್ನು ಇನ್ನಷ್ಟು ತೆರೆಯುತ್ತವೆ. ನಿಮಗೆ ಕಾಣದ ರೀತಿಯಲ್ಲಿ ಅಡ್ಡಿ ಇದ್ದ ಯೋಜನೆಗಳು ಚಲನೆ ಪಡೆಯುತ್ತವೆ. ಮನಸ್ಸಿನೊಳಗೆ ಈಗಾಗಲೇ ಒಂದು ಹೊಸ ಆತ್ಮವಿಶ್ವಾಸ ಹುಟ್ಟಿಕೊಂಡಿದೆ. ನಿಮ್ಮ ಮಾತಿನ ತೂಕ ಹೆಚ್ಚುತ್ತಿದೆ. ಜನರು ಈಗ ನಿಮ್ಮ ಸಲಹೆ ಕೇಳುತ್ತಿದ್ದರು. ಹಳೆಯ ದಿನಗಳಲ್ಲಿ ನೀವು ಮಾತಾಡಿದಾಗ ಕೇಳದವರು ಸಹ ಈಗ ಗೌರವದಿಂದ ಕೇಳತೊಡಗಿದ್ದಾರೆ. ಇದನ್ನು ಗಮನಿಸಿ, ಇದು ಬೆಳಕಿನ ಕಾಲದ ಪ್ರಾರಂಭ. ಆದರೆ ಈ ಪ್ರಾರಂಭ ಸಂಪೂರ್ಣವಾಗುವ ಮುನ್ನ ಒಂದು ಅಲ್ಪ ಅಡಿ ಬಾಕಿಯಿದೆ. ಬ್ರಹ್ಮಾಂಡ ನಿಮಗೆ ಇನ್ನೂ ಕಾಣದ ಒಂದು ಪರೀಕ್ಷೆ ನೀಡಬಹುದು. ಅದು ಅಹಂಕಾರದ. ಯಶಸ್ಸು ಕಂಡ ಕೂಡಲೇ ಇದು ನನ್ನ ಶ್ರಮದಿಂದ ಎಂಬ ಭಾವನೆ ಬಂದರೆ ಗ್ರಹ ಶಕ್ತಿ ಕುಗ್ಗಬಹುದು. ಈ ಆಲೋಚನೆಯ ಬದಲು ಬ್ರಹ್ಮಾಂಡದ ಕೃಪೆಯಿಂದ ಎಂಬ ಮನಸ್ಥಿತಿ ಉಳಿಸಿಕೊಳ್ಳಿ. ಈ ಪಾದದಲ್ಲೇ ಒಂದೇ ಒಂದು ವಿಶಿಷ್ಟ ಕ್ಷಣ ಬರುತ್ತದೆ. ಅದು ಕನಸಿನ ಯಶಸ್ಸಿಗಾಗಿ ವರ್ಷಗಳಿಂದ ಕಾಯುತ್ತಿದ್ದ ಕೆಲಸ ಪೂರ್ಣಗೊಳ್ಳುವ ಪರಿಸ್ಥಿತಿ. ಯಾರಾದರೂ ನಿಮಗೆ ಅದ್ಭುತ ಸುದ್ದಿಯನ್ನು ಹೇಳುತ್ತಾರೆ. ಆ ಕ್ಷಣದಲ್ಲಿ ಕೈಲಲ್ಲಿ ನಡುಗಾಟ, ಕಣ್ಣಲ್ಲಿ ನೀರು, ಹೃದಯದಲ್ಲಿ ಹೂಗಳ ಸದ್ದು, ಅದೆಲ್ಲವೂ ಒಂದೇ ಅನನ್ಯ ಕ್ಷಣದಲ್ಲಿ ಸೇರಿ ಬೀಳುತ್ತದೆ. ಈ ಕ್ಷಣ ಕೇವಲ ಫಲಸಮಯ ಅಲ್ಲ, ಅದು ಕರ್ಮದ ವಿಮೋಚನೆ. ಈ ಕಾಲದ ಅಂತಿಮ ಹಂತದತ್ತ ಸಾಗುವಾಗ ನಿಮ್ಮೊಳಗೆ ಹುಟ್ಟುವ ಶಾಂತಿ ಅತ್ಯಂತ ಪವಿತ್ರವಾದ ಅನುಭವ. ನೀವು ಹಿಂದಿನ ನೋವನ್ನು ನೆನೆಸಿದರೂ ಕಣ್ಣೀರು ಬರುವುದಿಲ್ಲ. ಆ ನೋವನ್ನು ಸಹ ನೀವು ಪ್ರೀತಿಯಿಂದ ನೋಡುವಿರಿ. ಆ ಅನುಭವಗಳು ನಿಮ್ಮ ಬೆಳಕಿನ ಬೀರಾಗಿ ಕೆಲಸ ಮಾಡಿವೆ ಎಂಬ ಅರಿವು ಮೂಡುತ್ತದೆ. ಅದು ಆತ್ಮಪಾಠದ ಮುಕ್ತಾಯ. ರಾತ್ರಿಯ ಅತ್ಯಂತ ಕತ್ತಲೆಯ ಕ್ಷಣದ ನಂತರವೇ ಸೂರ್ಯೋದಯ ಆರಂಭಗೊಳ್ಳುತ್ತದೆ ಎಂದು ಎಲ್ಲರೂ ಕೇಳಿದ್ದೀರಿ. ಆದರೆ ನಿಜವಾಗಿ ಅನುಭವಿಸುವವರು ಕರ್ಕಾಟಕ ರಾಶಿಯವರು. ಕಳೆದ ವರ್ಷಗಳು ನಿಮಗೆ ಆ ಕತ್ತಲೆಯ ನಡಿಗೆಯಂತಾಗಿದ್ದವು. ಯಾರೂ ಕಾಣದೆ, ಯಾರೂ ಅರಿಯದೆ ನಿಶ್ಶಬ್ದವಾಗಿ ತಾಳುತ್ತಿದ್ದೀರಿ. ಆದರೆ ಈಗ ಬೆಳಕು ಕಣ್ತುಂಬಿಸಲು ಸಿದ್ಧವಾಗಿದೆ. ಇದು ಕೇವಲ ಒಂದು ಹೊಸ ಪ್ರಾರಂಭವಲ್ಲ, ಇದು ದೀರ್ಘಕಾಲದ ಆತ್ಮಯೋಧನ ನಂತರದ ವಿಜಯ ಘಟ್ಟ. ಗುರುವಿನ ಶಕ್ತಿಯು ಈಗ ನಿಮ್ಮ ಭಾಗ್ಯಸ್ಥಾನದಲ್ಲಿ ಸಂಪೂರ್ಣ ಬೆಳಗುತ್ತಿದೆ. ಈ ಬೆಳಕು ಕೇವಲ ಬಾಹ್ಯ ಅವಕಾಶವಲ್ಲ, ಅದು ಒಳಗಿನ ಅರಿವಿನ ಬೆಳಕು. ನೀವು ಈಗ ದೀರ್ಘಕಾಲದಿಂದ ಹುಡುಕುತ್ತಿದ್ದ ನಿಜವಾದ ಕರೆಯು ಸ್ಪಷ್ಟವಾಗುತ್ತಿದೆ. ಕೆಲವರು ತಮ್ಮ ಜೀವದ ಉದ್ದೇಶ ಕಂಡುಕೊಳ್ಳುತ್ತಾರೆ. ಕೆಲವರಿಗೆ ಅದು ಸೇವೆಯ ರೂಪದಲ್ಲಿ, ಕೆಲವರಿಗೆ ಕಲೆಯ ರೂಪದಲ್ಲಿ, ಮತ್ತವರಿಗೆ ಧಾರ್ಮಿಕ ಮಾರ್ಗದ ರೂಪದಲ್ಲಿ. ಈ ಅರಿವು ನಿಮಗೆ ಹೊಸ ಶಕ್ತಿ ನೀಡುತ್ತದೆ, ಹೊಸ ಉತ್ಸಾಹ ತುಂಬುತ್ತದೆ. ನಿಮ್ಮೊಳಗಿನ ಅಸಂಖ್ಯಾತ ಭಯಗಳು ಕರಗುತ್ತವೆ. ಅದಾಗಿಯೇ ಆತ್ಮದ ಸಮಯ ಪ್ರಾರಂಭವಾಗುತ್ತದೆ. ನೀವು ಏಕಾಂತದಲ್ಲಿಯೂ ಖಾಲಿ ಅನ್ನಿಸಿಕೊಳ್ಳುವುದಿಲ್ಲ, ಏಕೆಂದರೆ ಈಗ ಬ್ರಹ್ಮಾಂಡವೇ ನಿಮ್ಮ ಜೊತೆ ನಡೆಯುತ್ತದೆ. ಚಂದ್ರನು ನಿಮ್ಮ ಮುಖದ ಮೇಲಿನ ಪ್ರತಿಫಲದಿಂದಲೇ ತಿಳಿಸುತ್ತಾನೆ, ನೀನು ಸಿದ್ಧನಾಗಿದ್ದೀಯಾ. ಈ ಕಾಲದಲ್ಲಿ ಧ್ಯಾನದ ಶಕ್ತಿ ಅದ್ಭುತವಾಗಿ ಹೆಚ್ಚಾಗುತ್ತದೆ. ಕೆಲವರು ಕಣ್ಣೀರಿನಿಂದಲೂ ಪ್ರಾರ್ಥನೆ ಮಾಡುವರು. ಆದರೆ ಅದು ದುಃಖದ ಕಣ್ಣೀರು ಅಲ್ಲ, ಅದು ಸಂತೋಷದ ಶುದ್ಧೀಕರಣ. ಈ ವರ್ಷಗಳ ಕಾಯಕದ ಫಲವಾಗಿ ಸಾಮಾಜಿಕ ಹಂತದಲ್ಲೂ ಗುರುತಿನ ಬೆಳಕಿದೆ. ಕೆಲಸದ ಕ್ಷೇತ್ರದಲ್ಲಿ ಉನ್ನತಿ, ಹೊಸ ಸ್ಥಾನ ಅಥವಾ ಹೊಸ ಗೌರವ ಹೆಸರಿನಲ್ಲಿ ಪ್ರಕಟವಾಗಿ ಸಿಗುವ ಸಾಧ್ಯತೆ ಇದೆ. ಹಿಂದೆ ನಿಮಗೆ ಮೌನವಾಗಿ ತಿರಸ್ಕಾರ ಮಾಡಿದವರೇ ಈಗ ನಿಮ್ಮ ಬಳಿ ಸಲಹೆ ಕೇಳಲು ಬರುತ್ತಾರೆ. ಅವರ ದೃಷ್ಟಿಯಲ್ಲಿ ನಿಮಗೆ ವಿಭಿನ್ನ ಕೀರ್ತಿ ತೋರುತ್ತದೆ. ಆದರೆ ನೀವಂತೂ ಮೌನವಾಗಿರುತ್ತೀರಿ, ಏಕೆಂದರೆ ನಿಮ್ಮ ಆತ್ಮ ಈಗ ಗೊತ್ತಾಗಿದೆ. ನಿಜವಾದ ಕಾರ್ಯಕ್ರಮ ಬ್ರಹ್ಮಾಂಡವೇ ನಿರ್ಧರಿಸುತ್ತದೆ, ಅಹಂಕಾರ ಅಲ್ಲ. ಗೃಹಸ್ಥರ ವಿಷಯದಲ್ಲಿ ಈ ಸಮಯ ಅದ್ಭುತವಾಗಿ ಜಯದಾಯಕ. ವಿವಾಹ ಸಂಬಂಧಕ್ಕೆ ಕಾಯುತ್ತಿರುವವರಿಗೆ ಆಕರ್ಷಕ ಸನ್ನಿವೇಶ ದೈವಯೋಗದಿಂದ ಸಿದ್ಧವಾಗುತ್ತದೆ. ಅದು ನಿಶ್ಚಿತಾರ್ಥ ಅಥವಾ ದೀರ್ಘಕಾಲದ ಪ್ರೀತಿಯ ನಿರ್ಣಯವಾಗಬಹುದು. ಆ ಸಂಬಂಧದಲ್ಲಿ ಶಾಂತಿ, ಗೌರವ ಮತ್ತು ಹೃದಯದ ಉದಾರತೆ ಇರುತ್ತದೆ. ಕೆಲವರಿಗೆ ಮಕ್ಕಳ ವಿಚಾರದಲ್ಲಿ ಸಂತೋಷದ ಸುದ್ದಿ ದೊರೆಯಲು ಸಾಧ್ಯತೆ ಅಪಾರ. ಚಂದ್ರನ ಆಶೀರ್ವಾದದಿಂದ ಕುಟುಂಬದ ಸಂತೋಷ ವಾತಾವರಣ ತುಂಬಿ ಹರಿಯುತ್ತದೆ. ಸ್ನೇಹದ ನಡವಳಿಕೆಯಲ್ಲಿ ಸಹ ಹೊಸ ಬದಲಾವಣೆಗಳು ಸಂಭವಿಸುತ್ತವೆ. ಹಳೆಯ ಸ್ನೇಹಿತರು ನಿಮಗೆ ಹೊಸ ಯೋಜನೆಗಳಿಗೆ ಆಹ್ವಾನ ನೀಡಬಹುದು. ಕೆಲವು ಸಂದರ್ಭಗಳಲ್ಲಿ ಆ ಸ್ನೇಹಿತತ್ವವೇ ದೊಡ್ಡ ವ್ಯವಹಾರದ ಬಾಗಿಲು ತೆರೆದುಕೊಳ್ಳುವ ಮಾರ್ಗವಾಗುತ್ತದೆ. ಇದು ಆರ್ಥಿಕ ಬೆಳವಣಿಗೆಯ ಸೂರ್ಯೋದಯದ ಹಂತ. ಆರ್ಥಿಕವಾಗಿ ಚಂದ್ರನ ಚಲನೆಯು ಈಗ ಕುಲದ ಐಶ್ವರ್ಯವನ್ನು ಎಬ್ಬಿಸುತ್ತಿದೆ. ನೀವು ಹೂಡಿದ್ದ ಶ್ರಮ, ಕಷ್ಟ, ಪ್ರಾರ್ಥನೆ
ಇವುಗಳ ಪ್ರತಿಫಲ ಹಣದ, ಗೌರವದ ಮತ್ತು ಮಾನ್ಯತೆಯ ರೂಪದಲ್ಲಿ ಮರಳಿ ಬರುತ್ತಿವೆ. ಆದಾಗಿಯೇ ಬ್ರಹ್ಮಾಂಡ ನಿಮಗೆ ಮತ್ತೊಂದು ಸತ್ಯ ಕಲಿಸುತ್ತಿದೆ: ಹಣ ಹೃದಯದಿಂದ ಹರಿದಾಗ ಮಾತ್ರ ಪವಿತ್ರವ. ಇಂತಹ ಸಂದರ್ಭಗಳಲ್ಲಿ ನೀವು ಮಾಡಿದ ದಾನ, ಹೃದಯದಿಂದ ಕೊಟ್ಟ ಸಹಾಯ, ಯಾರಿಗಾದರೂ ಮಾಡಿದ ಪ್ರೋತ್ಸಾಹ, ಇವುಗಳನ್ನೆಲ್ಲ ತ್ರಿಚಕ್ರ ಶಕ್ತಿ ಈಗ ದಾಖಲಿಸುತ್ತಿದೆ. ಶನಿ ಇವುಗಳಿಂದ ಸಂತೃಪ್ತನಾಗುತ್ತಾನೆ. ಗೌರವದಿಂದ, ಶಾಂತಿಯಿಂದ ನೀವು ಪಡೆಯುವ ಪ್ರತಿಫಲ ಶಾಶ್ವತವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ನಿರ್ಮಲ ಶಕ್ತಿ ಹರಿಯುತ್ತದೆ. ನೀವು ಹಿಂದೆ ಹೊಂದಿದ್ದ ದೌರ್ಬಲ್ಯ ಈಗ ವಿಶ್ರಾಂತಿಯಲ್ಲಿ ಕರಗುತ್ತದೆ. ಹೊಸ ಜೀವಶಕ್ತಿ, ಹೊಸ ಉತ್ಸಾಹ, ಹೊಸ ಹಸಿವು ಎಲ್ಲವೂ ಮಗುವಿನಂತಾಗುತ್ತದೆ. ಬೆಳಗಿನ ಪ್ರಾರ್ಥನೆ, ಸೂರ್ಯನ ಉದಯದ ಸಮಯದಲ್ಲಿ ನೀರನ್ನು ಸ್ಪರ್ಶಿಸುವ ಸಂಪ್ರದಾಯ, ಇವು ಒಂದು ಹೊಸ ಆವರಣವನ್ನು ಸೃಷ್ಟಿಸುತ್ತವೆ. ಅರ್ಧ ಗಂಟೆಯ ನಿಷ್ಠಾವಂತ ಧ್ಯಾನ ಅಥವಾ ಮೌನ ವ್ಯಾಯಾಮದಿಂದ ಗುರುದೃಷ್ಟಿಯು ಹೆಚ್ಚಿನ ಆಶೀರ್ವಾದ ನೀಡುತ್ತದೆ. ಆದರೆ ಎಲ್ಲಾ ಬೆಳಕಿನ ಮಧ್ಯೆ ಒಂದು ಪರೀಕ್ಷೆ ನಿಂತಿದೆ, ಅದು ಸಹನೆಯ. ಯಶಸ್ಸು ಬಂದ ಕೂಡಲೇ ನಿಮ್ಮ ಮನಸ್ಸು ತೀವ್ರವಾಗಿ ಹೊಸ ಗುರಿಗಳಿಗೆ ಓಡುವುದು ಸಹಜ. ಆದರೆ ಈ ಸಮಯದಲ್ಲಿ ನಿಧಾನವಾಗಿ ನಡೆಯಬೇಕು. ನೆನಪಿಡಿ, ಈ ಕಾಲ ಪವಿತ್ರವಾದರೂ ಅತಿಯಾದ ಅತುರೆಯಿಂದ ವಿರೋಧ. ಗ್ರಹಗಳು ದಿಕ್ಕು ತಪ್ಪಿಸುವ ಸಾಧ್ಯತೆ ಇರುತ್ತದೆ. ನೀವು ಸಾಧಿಸಬೇಕಾದುದು ಶಾಂತವಾಗಿ ಸಾಧಿಸಿ. ಪ್ರತಿಯೊಂದು ಕ್ಷಣದಲ್ಲಿ ಒಳಗಿನ ಧ್ವನಿಯನ್ನು ಕೇಳಿ, ಅದು ನಿಮಗೆ ತಪ್ಪು ದಾರಿ ತೋರಿಸುವುದಿಲ್ಲ. ಈ ಸಮಯದಲ್ಲಿ ಕಾವ್ಯಾತ್ಮಕ ಮನಸ್ಥಿತಿ ಹೆಚ್ಚು ಬಲಗೊಳ್ಳುತ್ತದೆ. ಚಂದ್ರ ರಾಶಿಯ ಜನರಂತೆ ನೀವು ಸಂಗೀತ, ನೃತ್ಯ, ಚಿತ್ರಕಲೆ ಅಥವಾ ಬರಹದ ಆಸಕ್ತಿಯನ್ನು ತೀವ್ರವಾಗಿ ಅನುಭವಿಸುತ್ತೀರಿ. ಇದು ಯಾದೃಚ್ಛಿಕವಲ್ಲ, ಇದು ಆತ್ಮದ ಆಳದಿಂದ ಹೊರಹೊಮ್ಮುವ ಸೃಜನಾತ್ಮಕ ಶಕ್ತಿ. ಅದನ್ನು ಹರಿಯಲು ಬಿಡಿ. ಬರೆಯಿರಿ, ಹಾಡಿ, ಚಿತ್ರಿಸಿರಿ ಅಥವಾ ಮೌನದಲ್ಲೇ ಸೃಷ್ಟಿಸಿರಿ. ಇದು ನಿಮ್ಮ ಆತ್ಮವನ್ನು ಚೈತನ್ಯಗೊಳಿಸುತ್ತದೆ. ಪರಾಕಾಷ್ಠೆಯ ಘಟನೆಯಂತಾಗಿ ಮುಂದಿನ 7 ದಿನಗಳಲ್ಲಿ ಒಂದು ಕ್ಷಣ ಬರುತ್ತದೆ. ಬ್ರಹ್ಮಾಂಡ ನಿಮ್ಮ ತಾಳ್ಮೆಯ ತೀರವನ್ನು ಪರೀಕ್ಷಿಸಿದಂತೆ ಆಗುವುದು. ಯಾವೋ ಸುದ್ದಿ ಅಥವಾ ಅಭಿಪ್ರಾಯ ನಿಮ್ಮ ಹೃದಯದಲ್ಲಿ ಚಂಚಲದಿರಿಸಬಹುದು. ಆದರೆ ಅದನ್ನೇ ನಿಮ್ಮ ಬೆಳಕಿನ ಕ್ಷಣವೆಂದು ಗ್ರಹಿಸಿ. ನೀವು ಅದನ್ನು ಶಾಂತವಾಗಿ ನಿಭಾಯಿಸಿದರೆ ಅದೇ ಕ್ಷಣದಲ್ಲಿ ಆಕಾಶದಿಂದ ಕೃಪೆಯ ಬಾಗಿಲು ಸಂಪೂರ್ಣವಾಗಿ ತೆರೆದಂತಾಗುತ್ತದೆ. ಆ ಕ್ಷಣದಿಂದ ನಿಜವಾದ ಸುಖದ ಕಾಲ ಆರಂಭವಾಗುತ್ತದೆ. ಆಧ್ಯಾತ್ಮಿಕವಾಗಿ ನೀವು ಹೊಸ ಹಂತ ತಲುಪುತ್ತೀರಿ. ದೇವರ ಆರಾಧನೆ ಕೇವಲ ಆಚರಣೆ ಆಗದೆ ಆತ್ಮೋದ್ಗಾರವಾಗುತ್ತದೆ. ಈ ಹಂತದಲ್ಲಿ ನಿಮ್ಮ ಪ್ರಾರ್ಥನೆಗಳಿಗೂ ಮಾತಿಲ್ಲದ ಶಬ್ದ ಇರುತ್ತದೆ. ನೀವು ಕಣ್ಣು ಮುಚ್ಚಿದಾಗ ಬೆಳಕು ಹರಿಯುತ್ತಿದ್ದಂತಾಗುತ್ತದೆ. ಅದೇ ಶಕ್ತಿಯು ನಿಮ್ಮ ಸುತ್ತಲಿನವರಿಗೆ ಆಶೀರ್ವಾದವಾಗಿ ತಲುಪುತ್ತದೆ. ನಿಮ್ಮ ಹಾಜರಿಯಲ್ಲಿ ಜನರು ಶಾಂತಿ ಅನುಭವಿಸುತ್ತಾರೆ. ಅದು ನಿಮ್ಮ ಆತ್ಮದ ಪ್ರಭೆಯ ಸೂಚನೆ. ಇದು ಕರ್ಕಾಟಕ ರಾಶಿಗೆ ಅಪರೂಪದ ಕಾಲ. 10 ಜನ್ಮಗಳಲ್ಲಿ ಒಮ್ಮೆ ಮಾತ್ರ ಲಭ್ಯವಾಗುವ ಶಕ್ತಿ ಸಂಧಿ. ಗುರು, ಶನಿ ಮತ್ತು ಚಂದ್ರನ ತ್ರಿಲೋಚನ ದೃಷ್ಟಿಯು ಒಂದೇ ಸಮಯದಲ್ಲಿ ನಿಮ್ಮ ಜೀವನದ ಬಾಗಿಲುಗಳನ್ನು ಅದ್ಭುತವಾಗಿ ತೆರೆಯುತ್ತಿದೆ. ಈ ಬದಲಾವಣೆಯು ಕೇವಲ ಒಂದು ಸಂದರ್ಭದ ಫಲವಲ್ಲ, ಅದು ಹಿಂದಿನ ಜನ್ಮದ ಶ್ರದ್ಧಾ ಪ್ರಯತ್ನದ ಅನುಗ್ರಹವಾಗಿದೆ. ಈ ಹಂತದಲ್ಲಿ ರಾತ್ರಿ ನಿದ್ರೆಗೆ ಮುನ್ನ ಮನಸ್ಸಿನಿಂದ ಕೃತಜ್ಞತೆಯ ಮಾತು ಉಚ್ಚರಿಸಿ: ನಾನು ಬೆಳಕಿನ ದಾರಿಯಲ್ಲಿ ಸಾಗುತ್ತಿದ್ದೇನೆ, ಎಲ್ಲವೂ ನನ್ನ ಆತ್ಮದ ಒಳಗೆ ಆಗುತ್ತಿವೆ. ಇದು ನಿಮ್ಮ ಕರ್ಮವನ್ನು ಶುದ್ಧೀಕರಿಸುತ್ತದೆ. ಬೆಳಗ್ಗೆ ಕಣ್ಣು ತೆರೆಯುವಾಗ ಮೊದಲ ಆಲೋಚನೆ: ನಾನು ಶಾಂತಿಯ ಪಥದಲ್ಲಿ ಇದ್ದೇನೆಯಾ? ಈ ಮನತಳಿಯ ಶಬ್ದವೇ ನಿಮ್ಮ ದಿನನಿತ್ಯದ ಕವಚ. ಹೀಗೆ ಕರ್ಕಾಟಕ ರಾಶಿಯವರೇ, ಕಾಯುವಿಕೆಯ ದಿನಗಳು ಕೊನೆಗೊಂಡಿವೆ. ನೀವು ಬದುಕಿದ ತಾಳ್ಮೆ ಈಗ ಪ್ರಶಂಸೆಗೆ ಪಾತ್ರವಾಗಿದೆ. ಆಕಾಶದಲ್ಲಿ ನಿಮ್ಮ ನಕ್ಷತ್ರಗಳು ಒಂದರ ನಂತರ ಒಂದು ಬೆಳಗುತ್ತಿವೆ. ಅವು ಎಲ್ಲ ಸೇರಿ ಒಂದೇ ಸಂದೇಶ ಹೇಳುತ್ತಿವೆ: ನೀನು ತಾಳಿದೆ, ನೀನು ಗೆದ್ದಿದ್ದೀಯೇ, ಈಗ ಸುಖಿಸುತ್ತೀಯೇ. ಈ ಬೆಳಕಿನ ಕಾಲವನ್ನು ವಿಶ್ರಾಂತ ಹೃದಯದಿಂದ ಸ್ವೀಕರಿಸಿ. ಪ್ರೀತಿ, ಶಾಂತಿ ಮತ್ತು ಧೈರ್ಯ ನಿಮ್ಮ ಹಾದಿಯ ಪತಾಕೆ ಆಗಲಿ. ಯಾರೂ ನಿಮ್ಮ ಬೆಳಕನ್ನು ಮುಚ್ಚಲು ಸಾಧ್ಯವಿಲ್ಲ. ನಿಮ್ಮ ಸಮಯ ಈಗ ಬಂದಿದೆ. ಅದು ಜಗದ ಜೀವನಕ್ಕೂ ಬೆಳಕಾಗುತ್ತದೆ. ಒಳ್ಳೆಯದನ್ನು ಯೋಚಿಸಿ, ಶಾಂತಿಯುತವಾಗಿ ಬೆಳಕು ಹರಡಿ, ಪ್ರತಿ ಕ್ಷಣವೂ ಆಶೀರ್ವಾದದಂತೆ ಬದುಕಿ. ಕಾಯುವಿಕೆಯ ಅಂತ್ಯ, ಭಾಗ್ಯದ ಉತ್ಥಾನ. ಆತ್ಮದ ಮಂಜು ಬೆಳಕು. ಕರ್ಕಾಟಕ ರಾಶಿಯವರ ಕತೆ ಸಂಪೂರ್ಣವಾಗಿ ಹೊಸ ಬೆಳಕಿನ ಯುಗಕ್ಕೆ ಪ್ರವೇಶಿಸಿದೆ. ಒಟ್ಟಾರೆ ಈ ಕಥನದಲ್ಲಿ ಸಕಲ ಗ್ರಹಗಳ ಆಶೀರ್ವಾದವು ಸಂಗ್ರಹವಾಗಿದ್ದು, ನಿಮ್ಮ ಜೀವನದ ಹೊಸ ಪಥವೂ ಪ್ರಾರಂಭ